ಪರಪ್ಪನಗ್ರಹಾರ ಜೈಲಿನ ಕರ್ಮಕಾಂಡಕ್ಕೆ ಕೊನೆ ಇಲ್ಲದಂತಾಗಿದೆ. ಮನೆಯಷ್ಟೇ ನಟೋರಿಯಸ್ ಉಗ್ರ ವಿಕೃತಕಾಮಿ ಉಮೇಶ್ ರೆಡ್ಡಿ ಸೇರಿ ಜೈಲಿನಲ್ಲಿರುವಂತಹ ಕ್ರಿಮಿನಲ್ಗಳಿಗೆ ಅದ್ಯಾವ ರೀತಿ ರಾಜಾತಿಥ್ಯ ಸಿಗ್ತಿದೆ ಅನ್ನೋ ವಿಡಿಯೋಗಳು ಭಾರಿ ವೈರಲ್ ಆಗಿದ್ವು. ಇದೀಗ ಈ ವೈರಲ್ ವಿಡಿಯೋಗಳ ವಿಚಾರದಲ್ಲೂ ಕೂಡ ಅಧಿಕಾರಿಗಳು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ಬಿಂದಾಸ್ ಲೈಫ್. ಹಳೆ ವಿಡಿಯೋ ಅಂತ ಜೈಲು ಅಧಿಕಾರಿಗಳ ಸಬೂಬು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಐಷಾರಾಮಿ ರೆಸಾರ್ಟ್, ಐಸಿಸ್ ಉಗ್ರ ಜುಹಾದ್, ವಿಕೃತಕಾಮಿ ಉಮೇಶ್ ರೆಡ್ಡಿ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿದ ತೆಲುಗು ನಟ ತರುಣ್ ಇವರೆಲ್ಲ ಜೈಲಲ್ಲಿ ಬಿಂದಾಸ್ ಆಗಿದ್ದಾರೆ. ವೈರಲ್ ಆಗಿರುವ ವಿಡಿಯೋಗಳು ಸರ್ಕಾರವನ್ನೇ ನಡುಗಿಸಿವೆ. ಜೈಲಧಿಕಾರಿಗಳ ರೇಡ್ 2023ರ ಹಳೆ ವಿಡಿಯೋ ಅಂತ ವರದಿ. ಮೊನ್ನೆ ಜೈಲಿನ ಕರ್ಮಕಾಂಡಗಳು ವೈರಲ್ ಆಗ್ತಾ ಇದ್ದಂತೆ ಎಚ್ಚೆತ್ತ ಜೈಲಧಿಕಾರಿಗಳು ಜೈಲಿನ ಎಲ್ಲಾ ಬ್ಯಾರಕ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಜೈಲಿನ ಸಿಬ್ಬಂದಿ ತಲಾಶೆ ನಡೆಸಿದ್ದಾರೆ. ಆದರೆ ಯಾವುದೇ ರೀತಿಯ ವಸ್ತು ಪತ್ತೆಯಾಗಿಲ್ಲ. ಕೆಲ ಸಿಬ್ಬಂದಿನೇ ಜೈಲಧಿಕಾರಿಗಳ ರೇಡ್ ಬಗ್ಗೆ ಕೈದಿಗಳಿಗೆ ಮಾಹಿತಿ ಲೀಕ್ ಮಾಡಿದ್ದು ಅವರೆಲ್ಲ ಅಲರ್ಟ್ ಆಗಿದ್ದಾರೆ. ಹೀಗಾಗಿ ಹುಡುಕಾಟ ನಡೆಸಿದ್ರು ಏನು ಸಿಕ್ಕಿಲ್ಲವಂತೆ. ಅಷ್ಟೇ ಅಲ್ಲ, ವಿಡಿಯೋ ವೈರಲ್ ಆದ ಬಗ್ಗೆನೂ ತನಿಖೆ ನಡೆಸಿದ್ದು ಇದೆಲ್ಲ 2023ರ ವಿಡಿಯೋ ಅಂತ ಡಿಐಜಿ ಆನಂದ್, ಎಡಿಜಿಪಿ ದಯಾನಂದ್ಗೆ ಮಾಹಿತಿ ನೀಡಿದ್ದಾರಂತೆ. ಆದ್ರೆ ಈ ವಿಡಿಯೋಗಳ ಅಸಲಿಯತ್ತು ಬೇರೆಯದ್ದೇ ಇದೆ. ವಿಡಿಯೋ ನಂಬರ್ 1 ನವೆಂಬರ್ 6, 2025ರ ವಿಡಿಯೋ. ಜೈಲಿನಲ್ಲಿ ಸಿಕ್ಕಿರುವ ನ್ಯೂಸ್ ಪೇಪರ್ ವಿಡಿಯೋ ಯಾವ ವರ್ಷದ್ದು ಅನ್ನೋದಕ್ಕೆ ಸಾಕ್ಷಿ ನುಡಿತಾ ಇದೆ. ನವೆಂಬರ್ 6, 2025ರ ನ್ಯೂಸ್ ಪೇಪರ್ ಮೊನ್ನೆ ವೈರಲ್ ಆದ ವಿಡಿಯೋದಲ್ಲಿ ಪತ್ತೆಯಾಗಿದೆ. ಜೈಲಧಿಕಾರಿಗಳು ಇದನ್ನು ಗಮನಿಸದೆ 2023ರ ವಿಡಿಯೋ ಅಂತ ವರದಿ ನೀಡಿದ್ದಾರೆ. ವಿಡಿಯೋ ನಂಬರ್ 2 ತರುಣ್ ಇದ್ದ ವಿಡಿಯೋದಲ್ಲಿ ನವೆಂಬರ್ ಕ್ಯಾಲೆಂಡರ್. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರುವ ತರುಣ್ ಇರುವ ಈ ವಿಡಿಯೋ ನೋಡಿ. ಇದರಲ್ಲಿ ಇದೇ ನವೆಂಬರ್ ತಿಂಗಳ ಕ್ಯಾಲೆಂಡರ್ ಇದೆ. ಹೀಗಾಗಿ ಈ ವಿಡಿಯೋ 2023ರದ್ದು ಅಂತ ಯಾವ ಆಂಗಲ್ ನಲ್ಲೂ ಹೇಳೋದಕ್ಕೆ ಆಗಲ್ಲ. ಇಷ್ಟೇ ಅಲ್ಲ, ತೆಲುಗು ನಟ ತರುಣ್ ಅರೆಸ್ಟ್ ಆಗಿದ್ದೇ ಕಳೆದ ಮಾರ್ಚ್ ತಿಂಗಳಲ್ಲಿ. ತರುಣ್ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದಾನೆ, ಟಿವಿ ನೋಡ್ತಾ ಇದ್ದಾನೆ. ಹೀಗಾಗಿ ಈ ವಿಡಿಯೋಗಳು ಈ ವರ್ಷದ್ದೇ. ಆದ್ರೆ ಜೈಲಿನ ಕೆಲ ಸಿಬ್ಬಂದಿಯಿಂದಲೇ ಪಿತೂರಿ ನಡೆದಿರುವ ಶಂಕೆ ಇದೆ ಅಂತ ಮಾಹಿತಿ ನೀಡಿದ್ದಾರೆ. ಈ ಮೂಲಕ ಪ್ರಕರಣವನ್ನ ಮುಚ್ಚಿ ಹಾಕುವ ಯತ್ನ ನಡೀತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್, ಹಳೇದೇ ಆಗಲಿ ಹೊಸದೇ ಆಗಲಿ ತಪ್ಪು ಅಂದಿದ್ದಾರೆ. ಅತ್ತ ಸಿಎಂ ಸಿದ್ದರಾಮಯ್ಯ ತಪ್ಪು ಮಾಡಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಎಂದಿದ್ದಾರೆ. ನನಗೆ ಕೆಲವರು ಹೇಳಿದ್ರು ಇದು ಹಳೆ ವಿಡಿಯೋ ಹಾಕಿದ್ದಾರೆ. ಹಿಂದೆನೂ ಕೂಡ ಹಳೆ ವಿಡಿಯೋಗಳನ್ನು ಬೆಳಗಾಂನಲ್ಲಾದಂಥ ಸಂದರ್ಭದಲ್ಲಿ ಹಳೇದೇ ಹಾಕಿದ್ದಾರೆ. ಅದನ್ನು ವೆರಿಫೈ ಮಾಡಿದ್ವು ನಾವು. ಅಂಥದ್ದು ಕೂಡ ನಡೆಯುತ್ತೆ. ಅದೇನೇ ಇರಲಿ, ಅದು ಆ ರೀತಿ ನಡಿಬಾರ್ದಲ್ಲ. ಹಳೇದಾಗಲಿ ಹೊಸದಾಗಲಿ ಆ ರೀತಿ ನಡಿಬಾರ್ದು. ಅದಕ್ಕೋಸ್ಕರ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಡಿಜಿ ಹಾಕಿದ್ವಲ್ಲ, ಅವರು ರಜಾ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. ನಂಬರ್ 1. ನಂಬರ್ 2, ಮತ್ತೆ ಇನ್ನು ಮುಂದೆ ಈ ತರ ಆಗಬಾರ್ದಾಗ ನೋಡ್ಕೋತೀವಿ. ನಿಷೇಧವಿದ್ರೂ ಮೊಬೈಲ್ ಬಳಕೆ, ಎನ್ಸಿಆರ್ ದಾಖಲು, ತನಿಖೆ ಚುರುಕು. ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ಮೊಬೈಲ್ ಬಳಕೆ ನಿಷೇಧವಿದ್ರೂ ಮೊಬೈಲ್ ಬಳಸಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಜೈಲು ಅಧಿಕಾರಿಗಳೇ ದೂರು ನೀಡಿದ್ದಾರೆ. ಇದರ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ. ಪರಪ್ಪನ ಅಗ್ರಹಾರ ಜೈಲಿನ ಮುಂದೆ ಇಂದು ಬಿಜೆಪಿ ಪ್ರತಿಭಟನೆ. ಜೈಲಿನಲ್ಲಿ ಕೈದಿಗಳು ಮೊಬೈಲ್ ಬಳಕೆ ಮಾಡಿರೋದನ್ನ ಬಿಜೆಪಿ ಖಂಡಿಸಿದೆ. ಹೀಗಾಗಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನ ಮುಂದೆ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ವಿಕಾಸ್ ಮತ್ತು ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.